ಹಾಯ್ ಹಲೋ ನಮಸ್ಕಾರ. ಇವತ್ತು ಕಗ್ಗಿ ಮೂವಿ ಹೇಗಿದೆ ಅಂತ ನೋಡೋಣ. ಮೂವಿ ಹಾಲಿವುಡ್ ಥರ ಇದೆಯಾ ಆ್ಯಂಡ್ ಫಿಲಮ್ ಸ್ಟೋರಿ ಚೆನ್ನಾಗಿದೆಯಾ? ಪ್ರಭಾಸ್ ಇದರಲ್ಲಿ ಯಾವ ಕ್ಯಾರೆಕ್ಟರ್? ಇದು ಮೇಜರ್. ಆ್ಯಂಡ್ ಸಿನಿಮಾ ವಿಲನ್ ಯಾರು? ಇವೆಲ್ಲ ಮೇಜರ್ಸ್ ಕ್ವಶನ್. ಇವನ್ನ ಕ್ಲಿಯರ್ ಮಾಡ್ತಿದ್ದೀನಿ, ಯಾವ ಸ್ಪಾಯ್ಲರ್ ಇಲ್ಲ. ಮೂವಿ ಬ್ರಹ್ಮಾಸ್ತ್ರ ಮತ್ತು ಹಾಲಿವುಡ್ ಸೈಫೈ ಮೂವಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಅವಾಗ ಹೇಗಿರುತ್ತೋ ಆ ಥರ ಇದೆ. ಆ್ಯಂಡ್ ಸ್ಟೋರಿ ಮಾತ್ರ ಡೈರೆಕ್ಟರ್ ನಾಗಶ್ವಿನ್ ಸೂಪರ್ವಾಗಿ ಬ್ಲೆಂಡ್ ಮಾಡಿದ್ದಾರೆ. ಚೆನ್ನಾಗಿದೆ ಸ್ಟೋರಿ ಮಾತ್ರ. ಮಹಾಭಾರತ ಫ್ಯೂಚರ್ನ ಇಮ್ಯಾಜಿನೇಷನ್ ಮಾಡ್ಕೊಳೋದು ತುಂಬ ಕಷ್ಟ. ಆದರೂ ಅವರು ಅಷ್ಟು ಟ್ರೈ ಮಾಡಿ ಆ ಸ್ಟೋರಿ ಬರೆದಿದ್ದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಮೇಜರ್ ಪ್ರಭಾಸ್ ಇದರಲ್ಲಿ ಯಾವ ಕ್ಯಾರೆಕ್ಟರ್? ನಿಮಗೆ ಕೊನೆಯವರೆಗೂ ಗೊತ್ತಾಗಲ್ಲ ಪ್ರಭಾಸ್ ಇದು ಯಾವ ಕ್ಯಾರೆಕ್ಟರ್ ಅಂತ. ಆದರೆ ಕೊನೆಗೆ ಪ್ರಭಾಸ್ ಕರ್ಣ ಆಗ್ತಾನೆ. ಕರ್ಣ ಕ್ಯಾರೆಕ್ಟರ್ ಅಂತ ತೋರಿಸಿದ್ದಾರೆ ಕೂಡ. ಆದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇದು ಸಿನಿಮ್ಯಾಟಿಕ್ ಯೂನಿವರ್ಸು. ಒಟ್ಟು ಪ್ರಭಾಸ್ ಮಾತ್ರ ಕರ್ಣ. ಆ್ಯಂಡ್ ಮೇಜರ್ ಕ್ವಶನ್, ಒನ್ ಆಫ್ ದ ಮೇಜರ್ ಕ್ವಶನ್, ಸಿನಿಮಾ ವಿಲನ್ ಯಾರು? ಒಬ್ಬ ಟ್ರೈಲರಲ್ಲಿ ನೋಡಿದಾಗ ಒಬ್ಬ ಅಮಲ್ ಬೇಬಿ ಇದ್ದಂಗೆ ಇರ್ತಾನಲ್ಲ, ಅವನಂತೂ ಮೇನ್ ವಿಲನ್ ಅಲ್ಲ. ಮೇನ್ ವಿಲನ್ ಯಾರು ಅಂತಂದರೆ ಕಮಲ್ ಹಾಸನ್ ವಾಯ್ಸು ಅವರೆಲ್ಲ ಅದನ್ನೆಲ್ಲ ನೋಡಿದ್ರೇ ಥಿಯೇಟ್ರಲ್ಲಿ ಭಯ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಕಮಲ್ ಹಾಸನಿಂದು ವಿಜುವಲ್ಸ್ ಎಲ್ಲ. ಆ್ಯಂಡ್ ರಿವ್ಯೂ ಪಾಸಿಟಿವ್ಸ್ ಬಗ್ಗೆ ಹೇಳಬೇಕು ಅಂದರೆ ಸ್ಟೋರಿ ಆಫ್ ಮಹಾಭಾರತ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ತಗೊಂಡಿರೋದು ಸಖತ್ತಾಗಿದೆ. ಕೊನೆಗೆ ಮತ್ತು ಸ್ಟಾರ್ಟಿಂಗಲ್ಲಿ ಮಹಾಭಾರತದ ಸ್ವಲ್ಪ ಸ್ಟೋರಿ ಬರುತ್ತಲ್ಲ, ಅದು ಗೂಸ್ ಬಂಪ್ಸ್ ಅಷ್ಟೇ. ನಿಮಗೆ ಗೊತ್ತಿರಬೇಕಷ್ಟೇ ಆ ಮಹಾಭಾರತ ಸ್ಟೋರಿ, ಅವಾಗಾದರೆ ನಿಮಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ಆ್ಯಂಡ್ ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿರೋನು ಯಾರು ಮಾಡಿದಾರೋ ಗೊತ್ತಿಲ್ಲ, ಫೇಸ್ ರಿವೀಲ್ ಮಾಡಿಲ್ಲ ಅಂದರೂ ವಾಯ್ಸು ಆ ವ್ಯಕ್ತಿ ಅಷ್ಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೋಡಿದ್ರೆ ನಿಜವಾದ ಕೃಷ್ಣ ಅನ್ಕೊಬೇಕು, ಆ ಥರ ಇದೆ. ಕೃಷ್ಣನ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಆ್ಯಂಡ್ VFX ನಾನು ರೇಟಿಂಗ್ಸಲ್ಲಿ ಬಂದರೆ 5/4 3.5 ಕೊಡ್ತೀನಿ. 3.8 ಮಿಡಲಲ್ಲಿ ಕೊಟ್ಬಿಡ್ತೀನಿ. ಆ್ಯಂಡ್ ಅಶ್ವತ್ಥಾಮ ಈಸ್ ಆಲ್ಸೋ ಸೂಪರ್, ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಟಿಂಗು. ಪ್ರಭಾಸ್ ನನ್ನ ಪ್ರಕಾರ ಅವ್ರನ್ನ ಕಾಮಿಡಿಗೆ ಯೂಸ್ ಮಾಡ್ಕೊಂಡ್ರು ಜಾಸ್ತಿ. ಗೊತ್ತು, ಕಾಮಿಡಿಯಿಂದ ಸೀರಿಯಸ್ಸಿಗೆ ಬಂದರೆ ಅದೊಂಥರ ಚೆನ್ನಾಗಿರುತ್ತೆ ಒಬ್ಬ ಹೀರೋಗೆ ಒಂಥರ ಎಲಿವೇಶನ್ ಕೊಡೋಕ್ಕೆ. ಆದರೆ ಓವರಾಲು ಮೂವಿ 3 ಗಂಟೆ ಇದ್ದರೆ 2.25 ಗಂಟೆ ಅವ್ರನ್ನ ಕಾಮಿಡಿಯಾಗಿ ಯೂಸ್ ಮಾಡಿಕೊಂಡ್ರು. ಸ್ವಲ್ಪ ನೇನು ಹೈಪ್ ಬರಬೇಕು ಆ ಟೈಮ್ನ ಕಾಮಿಡಿ ಬಂದ್ಬಿಡೋದು. ಆ್ಯಂಡ್ ಸೆಕೆಂಡ್ ಹಾಫ್ ಮಾತ್ರ ಬೆಂಕಿ. ಫಸ್ಟ್ ಹಾಫು ಪರವಾಗಿಲ್ಲ. ಇವಾಗ ನೆಗೆಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಬ್ರಹ್ಮಿ ಸರ್ ಅವ್ರು ಎಂಥ ಕಾಮಿಡಿಯನ್ನು, ಆದರೆ ಅವ್ರ ಕಾಮಿಡಿ ಟೈಮಿಂಗ್ಸು ವರ್ಕೌಟ್ ಆಗಲ್ಲ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ದೀಪಿಕಾ ಪಡ್ಕೋಣೆ, ನಾನು ಇದು ಪಾಸಿಟಿವ್ ಬಗ್ಗೆ ಹೇಳಬೇಕಾಯಿತು, ಆ ಟೈಮ್ನಾಗ ಹೇಳಬೇಕಾಯಿತು. ದೀಪಿಕಾ ಪಡ್ಕೋಣ ಅವರು ಜವಾಬ್ದಾರಿನ ಅವರು ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಓವರಾಲ್ ಮೂವಿ ಹಾಲಿವುಡಲ್ಲಿ ಮಾಡಿದ್ದಿದ್ರೆ ಆವ್ರೇಜ್ ಮೂವಿ ಆಗಿಬಿಡ್ತಿತ್ತು. ಬಟ್ ಕನ್ನಡ ಆ್ಯಂಡ್ ತೆಲುಗು ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಮಹಾಭಾರತ ಸೀಕ್ವೆನ್ಸ್ ಇದೆಯಲ್ಲ, ಆ ಸೀಕ್ವೆನ್ಸ್ಗಳೆಲ್ಲ ಸಖತ್ತಾಗಿದೆ.
ಆ್ಯಂಡ್ ಮ್ಯೂಸಿಕ್ಕು ಪರವಾಗಿಲ್ಲ, ಸಂತೋಷ್ ನಾರಾಯಣ್ ಪರವಾಗಿಲ್ಲ, ಒಂದು ಲೆವೆಲಿಗೆ ಸಾಂಗ್ಸ್ ಏನು ಅಷ್ಟು ಚೆನ್ನಾಗಿಲ್ಲ. ಒಂದು ಪಂಜಾಬಿ ಸಾಂಗ್ ಪರವಾಗಿಲ್ಲ, ಮತ್ತು ಸ್ಟಾರ್ಟಿಂಗ್ ಮಹಾಭಾರತದ ಸಾಂಗ್ ಪರವಾಗಿಲ್ಲ. ಈ ಇನ್ನೊಂದು ಸಾಂಗ್ ಬರುತ್ತೆ ಅದೇನು ಅಷ್ಟು ಚೆನ್ನಾಗಿಲ್ಲ. ಇನ್ನು ಉಳಿದವರದೆಲ್ಲ ಸ್ವಲ್ಪ ಆ್ಯಕ್ಟಿಂಗೆ, ಅದಕ್ಕೆ ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಆ್ಯಂಡ್ ಮೂವಿ ಯಾರಿಗೆ ಮಹಾಭಾರತ ಅನ್ನೋದು ಇಷ್ಟ ಇರುತ್ತೆ, ಫ್ಯೂಚರ್ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ ಇರುತ್ತೋ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ಮತ್ತು ಸ್ವಲ್ಪ ಅರ್ಥ ಮಾಡ್ಕೊಳೋದು ಇರುತ್ತೆ. ಓವರಾಲ್ ಈ ಮೂವಿನ ನಾನು ರೇಟಿಂಗ್ ಕೊಡಬೇಕಂತ ಅಂದರೆ 5ಗೆ 3.8 ಕೊಡ್ತೀನಿ. VFX ಎಷ್ಟಿದೆಯೋ ಅಷ್ಟೇ ಕೊಡ್ತಿದ್ದೀನಿ. ಮೂವಿ 3.8, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಲಿ. ಗುಡ್ ಎಫರ್ಟ್. ಥ್ಯಾಂಕ್ ಯು.